ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರ ಪುಸ್ತಕದ ಅಧ್ಯಾಯ 15 ನೋಡೋಣ. ಯಾರು ಈ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ, ಹೋಗಿ ಆ ವಿಡಿಯೋವನ್ನು ನೋಡಿ ಆಮೇಲೆ ಅಧ್ಯಾಯ 15 ನೋಡಿ. ಇದರಿಂದ ನಿಮಗೆ ಗರ್ಭ ಸಂಸ್ಕಾರ ಪುಸ್ತಕದ ಪ್ರತಿಯೊಂದು ಹಂತಗಳು ಏನು ಅನ್ನೋದು ಸಂಪೂರ್ಣವಾದ ಒಂದು ಮಾಹಿತಿ ಸಿಗುತ್ತೆ. ಬನ್ನಿ ಈಗ ಅಧ್ಯಾಯ 15 ಶುರು ಮಾಡೋಣ. ಅಧ್ಯಾಯ 15 ಗರ್ಭಸ್ಥ ಶಿಶುವಿನೊಂದಿಗೆ ಅರ್ಥಪೂರ್ಣ ಸಂವಹನ. ಅದು ಎಲ್ಲವನ್ನೂ ಕೇಳುತ್ತದೆ. ನಿಮ್ಮ ಮಗುವು ಅಂದರೆ ನಿಮ್ಮ ಹೊಟ್ಟೆಯಲ್ಲಿರುವ ಭ್ರೂಣವು ನಿಮ್ಮನ್ನು ಆಲಿಸುತ್ತದೆ ಮತ್ತು ಎಲ್ಲವನ್ನು ಕೇಳಿಸಿಕೊಳ್ಳುತ್ತದೆ. ಹಾಗಾಗಿ ನಾವು ಆರೋಗ್ಯಕರ ಮತ್ತು ಅರ್ಥಪೂರ್ಣ ಸಂಭಾಷಣೆಯನ್ನು ಅದರೊಂದಿಗೆ ಮಾಡಬಹುದು. ನಾವು ಸಹಜವಾಗಿ ಮನುಷ್ಯರೊಂದಿಗೆ ಮಾತನಾಡುವ ಹಾಗೆ ಭ್ರೂಣದೊಂದಿಗೆಯೂ ಸಹ ಮಾತನಾಡಬಹುದು. ನಾವು ಅದರ ಜೊತೆಗೆ ಏನನ್ನು ಮಾತಾಡಬೇಕು ಅನ್ನೋದಾದರೆ ನಾವು ಅದಕ್ಕೆ ರಕ್ಷಣೆ ನೀಡುವ ರೀತಿಯಲ್ಲಿ ಮಾತನಾಡಬಹುದು. ಸದ್ಗುಣಗಳನ್ನು ಮಾಹಿತಿ ನೀಡುವ ರೀತಿಯಲ್ಲಿ, ಅದಕ್ಕೆ ನಂಬಿಕೆ ಬರುವ ರೀತಿಯಲ್ಲಿ ನಾವು ಮಾತನಾಡಬಹುದು. ಏನು ಮಾತನಾಡ್ಬೋದು ಅನ್ನೋದಾದರೆ, ನನ್ನ ಪ್ರೀತಿಯ ಮಗು, ನಾನು ನಿನ್ನ ಪ್ರೀತಿಯ ತಾಯಿ. ಇಲ್ಲ ತಂದೆನೂ ಸಹ ಮಾತನಾಡಬಹುದು. ನಾನು ನಿನ್ನ ಪ್ರೀತಿಯ ತಂದೆ. ಈ ರೀತಿಯಾಗಿ ನನ್ನ ಪ್ರೀತಿಯ ಮಗು, ನಾನು ನಿನ್ನೊಂದಿಗೆ ಮಾತನಾಡುತ್ತಿರುವುದು ನಿನ್ನ ತಾಯಿ. ನಾನು ನಿನಗೆ ತುಂಬ ಕಾಳಜಿ ವಹಿಸುತ್ತೇನೆ. ನಿನ್ನನ್ನು ಪಡೆಯಲು ನನಗೆ ತುಂಬ ಸಂತೋಷವಾಗ್ತಾ ಇದೆ. ಪ್ರತಿ ಕ್ಷಣ ನಿನ್ನ ಸಮಯದಲ್ಲೂ ನಿನ್ನ ಎಲ್ಲ ಕ್ಷಣದಲ್ಲೂ ಸಹ ನಾನು ನಿನ್ನೊಂದಿಗೆ ಇರ್ತೇನೆ. ಮತ್ತು ನಾನು ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನೀನು ನನ್ನ ಗರ್ಭದಲ್ಲಿರುವವರೆಗೂ ನೀನು ತುಂಬ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತಿ. ಏನು ಬೇಕೋ ಅದನ್ನು ನಾನು ಕೊಡ್ತಾ ಇದ್ದೀನಿ. ಯಾವಾಗಲೂ ಖುಷಿಯಾಗಿರು, ಸಂತೋಷದಿಂದ ಇರು. ಈ ರೀತಿಯಾಗಿ ಮಾತನಾಡಬಹುದು. ಮತ್ತು ನೀನು ನಮ್ಮ ಜೀವನದಲ್ಲಿ ಬಂದಿದ್ದಕ್ಕಾಗಿ ನಿನಗೆ ತುಂಬ ಕೃತಜ್ಞತೆಗಳು. ಮತ್ತು ನೀನು ಒಂದು ದೇವರು ನೀಡುವ ದೈವಿಕ ಕೊಡುಗೆಯಾಗಿದ್ದೀಯಾ ನಮಗೆ. ದೇವರಲ್ಲಿರುವ ಎಲ್ಲ ಗುಣಗಳು ನಿನ್ನಲ್ಲಿ ಇದ್ದಾವೆ ಮತ್ತು ನಿನ್ನ ಜೀವನವು ದೈವಿಕ ಮಾರ್ಗದರ್ಶನದಿಂದ ನಿರ್ದೇಶನ ಆಗ್ತಾ ಇದೆ. ಆ ಮಾರ್ಗದರ್ಶನ ತೆಗೆದುಕೊಳ್ಳುವಲ್ಲಿ ನೀನು ಸಂಪೂರ್ಣವಾಗಿ ಸಮರ್ಥನಾಗಿದ್ದೀಯಾ ಅಂತ ಹೇಳ್ಬಹುದು. ನಿನ್ನ ಹೃದಯದಲ್ಲಿ ಎಲ್ಲರಿಗೂ ಪ್ರೀತಿ, ಸಹಾನುಭೂತಿ ತುಂಬಿದೆ ಮತ್ತು ನೀನು ಎಲ್ಲರನ್ನೂ ಗೌರವಿಸುತ್ತೀಯ. ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀಯ. ಆ ಸಾಮರ್ಥ್ಯವನ್ನು ನೀನು ಹೊಂದಿರುವೆ ಅಂತ ಹೇಳಿ ಇಲ್ಲಿಗೆ ಅಧ್ಯಾಯ 15 ಮುಗೀತು. ಅಧ್ಯಾಯ 16 ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.